ಇನ್ನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನು ಕರೆತರಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 4:10 ಸುಮಾರಿಗೆ ಪರಪ್ಪನ ಅಗ್ರಹಾರದಿಂದ ಹೊರಟು ಅದಾದ ನಂತರ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಬರ್ತಾ ಇದ್ರು. ಅನಂತಪುರ ದಾಟಿ ಮುಂದೆ ಸಾಗುತ್ತಾ ಇದ್ದಾರೆ ದರ್ಶನ್ ಇರ್ತಕ್ಕಂಥ ಪೊಲೀಸ್ ವ್ಯಾನ್ ಅಂತಕ್ಕಂಥ ಮಾಹಿತಿ ಇದೆ. 9 ಗಂಟೆ ಸುಮಾರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲು ತಲುಪುವಂತಹ ನಿರೀಕ್ಷೆ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. 69 ದಿನಗಳ ಬಳಿಕ ಶಿಫ್ಟ್ ಆಗ್ತಾ ಇದ್ದಾರೆ ಕೊಲೆ ಆರೋಪಿ ದರ್ಶನ್. ಕಾರಣ ಏನು ಅಂತ ಎಲ್ರಿಗೂ ಗೊತ್ತು. ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಬೇಕಾದಷ್ಟು ಫೆಸಿಲಿಟಿಯನ್ನು ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಮಾಡಿಕೊಟ್ಟಿದ್ರು. ಇದೆಲ್ಲವೂ ಕೂಡ ವೈರಲ್ ಆಯಿತು, ಫೋಟೋ ಮತ್ತು ವಿಡಿಯೋ. ಅದಾದ ನಂತರ ಅವ್ರನ್ನ ಇಡೀ ಟೀಮ್ 13 ಜನರನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು. ಅದರ ಪ್ರಕಾರ ಈಗ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 4:10 ವೇಳೆಗೆ ಪರಪ್ಪನ ಅಗ್ರಹಾರದಿಂದ ಹೊರಟಿರ್ತಕ್ಕಂಥ ಟೀಮ್ ಇದು. ಬೇರೆ ಬೇರೆ ಆರೋಪಿಗಳನ್ನು ಬೇರೆ ಬೇರೆ ಜೈಲು, ವಿಜಯಪುರ, ಕಲಬುರಗಿ, ಬೆಳಗಾವಿ, ಶಿವಮೊಗ್ಗ, ತುಮಕೂರು, ಹೀಗೆ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮೈಸೂರಿಗೂ ಕೂಡ ಒಂದು ಟೀಮ್ ಹೋಗ್ತಾ ಇದೆ. ಅದರಲ್ಲಿ ದರ್ಶನ್ ಒಬ್ಬರನ್ನೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಬಳ್ಳಾರಿ ಸೆಂಟ್ರಲ್ ಜೈಲೇನಿದೆ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಎಲ್ಲ ರೀತಿಯ ಭದ್ರತೆಯನ್ನು ಮಾಡಿಕೊಂಡು ಆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತಹ 2 ರೋಡನ್ನು ಕೂಡ ಬ್ಯಾರಿಕೇಡ್ ಆಗಿ ಈಗ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ನಿನ್ನೆನೇ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಅಲ್ಲಿನ ಸಿಬ್ಬಂದಿ, ಜೈಲಧಿಕಾರಿಗಳ ಜೊತೆಯಲ್ಲಿ ಅಲ್ಲಿನ SP ಕೂಡ ಒಂದು ಮೀಟಿಂಗ್ ಮಾಡಿದರು. ಯಾವ ಥರ ಫೆಸಿಲಿಟಿಯನ್ನು ಕೊಡಬೇಕಾಗುತ್ತೆ, ಕರ್ಕೊಂಡು ಬರಬೇಕಾದ್ರೆ ಭದ್ರತೆ ಯಾವ ರೀತಿ ಇರಬೇಕು, ಸಾಮಾನ್ಯ ಖೈದಿಯಂತೆ ಇರಬೇಕು ಅನ್ನೋದ್ರೆ ಯಾವ ಸೆಲ್ ಬೆಸ್ಟು ಎಲ್ಲವನ್ನು ಕೂಡ ನೋಡಿ ಈಗ 15ನೇ ನಂಬರ್ ಸೆಲ್ನಲ್ಲಿ ಅವ್ರನ್ನ ಇರಿಸುವಂತಹ, ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಇರಿಸುವಂತಹ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಅದಕ್ಕೋಸ್ಕರನೇ ಎಲ್ಲ ರೀತಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ ಅಂತಂದರೆ ಅಲ್ಲಿ ಭದ್ರತೆಗೆ ಅಂತ ನಿಯೋಜನೆ ಮಾಡಿರ್ತಾರೆ ಸಿಬ್ಬಂದಿಯನ್ನು. CCTV ಕ್ಯಾಮ್ರಾ ಇರುತ್ತೆ, ಅಟ್ಯಾಚ್ಡ್ ಬಾತ್ರೂಮು, ಕುಡಿಯೋದಕ್ಕೆ ನೀರಿನ ಮಡಕೆ, ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಕೂಡ ಅಲ್ಲಿ ಇರಲ್ಲ. ಮತ್ತು ಯಾರ ಸಂಪರ್ಕಕ್ಕೂ ಕೂಡ ದರ್ಶನ್ ಅವ್ರನ್ನ ಹೋಗೋದಕ್ಕೆ ಬಿಡಬಾರ್ದು, ಯಾರು ಮಾತನಾಡ್ಸೋದಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಫೆಸಿಲಿಟಿ, ಇದನ್ನು ಹೈ ಸೆಕ್ಯೂರಿಟಿ ಮತ್ತು ಭದ್ರತೆಯಲ್ಲಿ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆ 69 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನಗಳನ್ನು ಕಳೆದಂತಹ ದರ್ಶನ್, ಅದೆಲ್ಲವೂ ಮುಗಿದ ಬಳಿಕ ನಡೆದಂತಹ ಕೆಲವೊಂದು ಘಟನಾವಳಿಗಳಿಂದಾಗಿ ಬೇರೆ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡುವ ತೀರ್ಮಾನಕ್ಕೆ ಸರ್ಕಾರ ಕೂಡ ಬಂತು, ಕೋರ್ಟ್ ಕೂಡ ಅದಕ್ಕೆ ಅನುಮತಿಯನ್ನು ಕೊಡ್ತು. ಅದರ ಪ್ರಕಾರನೇ ಈಗ ಬಳ್ಳಾರಿಯ ಜೈಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಅನಂತಪುರ ಬಿಟ್ಟು ಮುಂದೆ ಸಾಗ್ತಾ ಇದೆ ವೆಹಿಕಲ್ ಅನ್ನೋ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ಅದು ಸಾಕಷ್ಟು ಭದ್ರತೆ ಮತ್ತು ದರ್ಶನ್ ಯಾವ ವೆಹಿಕಲ್ನಲ್ಲಿದ್ದಾರೆ, KSRP ವೆಹಿಕಲ್ ಏನು ಹೋಗ್ತಾ ಇದೆ ಅದರಲ್ಲಿದ್ದಾರಾ ಅಥವಾ ಬಲೇರೋನಲ್ಲಿದ್ದಾರಾ ಅದು ಗೊತ್ತಾಗದಂಗೆ ಒಳಗಡೆಯಿಂದ ಸ್ಕ್ರೀನ್ ಕವರ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಭದ್ರತೆಯ ದೃಷ್ಟಿಯಿಂದ ಆ ರೀತಿ ಮಾಡಿರ್ತಾರೆ. ಎಲ್ಲಾದರೂ ಅಭಿಮಾನಿಗಳು ನಿಂತ್ಕೊಂಡ್ಬಿಡ್ಬೋದು ದರ್ಶನ್ ನೋಡೋದಕ್ಕೆ ಅಂತ. ಸೊ ಯಾವುದಾದ್ರೂ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಬೋದು, ಆ ಥರ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ನ್ಯಾಯಾಂಗ ಬಂಧನ ಕೂಡ ದರ್ಶನ್ ಅವರ ಟೀಮ್ದು ವಿಸ್ತರಣೆ ಆಗಿತ್ತು. ಸೆಪ್ಟೆಂಬರ್ 9ನೇ ತಾರೀಕು ತನಕ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಜೈಲೇ ಗತಿ. ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ವ್ಯಕ್ತಿ ಇನ್ನು ಮುಂದೆ ಬಳ್ಳಾರಿ ಜೈಲಿನಲ್ಲಿ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂತಹ ಫೆಸಿಲಿಟಿ ಇದೆಯಲ್ಲ, ಆ ರಾಜ ವೈಭೋಗ, ಅದನ್ನು ಕಟ್ ಮಾಡಬೇಕು ಅನ್ನೋ ಕಾರಣಕ್ಕೇ ದರ್ಶನನ್ನು ಈಗ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಆ ಟೀಮ್ ಒಟ್ಟಿಗೆ ಇರಬಾರ್ದು. ಇಲ್ಲಿ ಕೆಲವು ರೌಡಿ ಶೀಟರ್ಗಳು, ಕುಳ್ಳ ಸೀನಾ ಮತ್ತು ಅಲ್ಲಿದ್ದಂತಹ ಬೇರೆ ಬೇರೆ ರೌಡಿ ಶೀಟರ್ಗಳ ಪರಿಚಯ ಆಗಿ ಆ ನಾಗ ಅವರೆಲ್ಲ. ಸೊ ಹಾಗಾಗಿ ಅದೆಲ್ಲದಕ್ಕೂ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಕೋರ್ಟ್ನ ಆದೇಶದ ಮೇರೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ಅಮರೇಶ್, ಈಗ ಏನು ಮಾಹಿತಿ ಸಿಗ್ತಾ ಇದೆ, ಎಷ್ಟು ಗಂಟೆಯ ವೇಳೆಗೆ ದರ್ಶನ್ ಬರಬಹುದು, ಯಾವ ಮಾರ್ಗದಲ್ಲಿ ಬರ್ತಾ ಇದ್ದಾರೆ, ಇದರ ಅಪ್ಡೇಟ್ಸ್ ಎಲ್ಲ ಏನಾದರೂ ಗೊತ್ತಾಯ್ತಾ, ಹೇಗೆ? ಅರವಿಂದ್, ಹೆಚ್ಚು ಕಡಿಮೆ ಇನ್ನು 3/4 ಗಂಟೆಯಲ್ಲಿ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆತರಲಾಗ್ತಾ ಇದೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಿಂದ ಆಂಧ್ರ ಮಾರ್ಗವಾಗಿ ಇದೀಗ ಅನಂತಪುರವನ್ನ ಬಿಟ್ಟು ಹೆಚ್ಚು ಕಡಿಮೆ ಹಗರಿ ನಿಯರ್ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಇನ್ನೂ ಒಂದು 40 to 45 ಮಿನಿಟ್ಸ್ ಅಲ್ಲಿ ದರ್ಶನ್ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಅದಕ್ಕೋಸ್ಕರ ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಆರೋಪಿ ದರ್ಶನ್ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಲ್ಲಿಗೆ ಕರೆದುಕೊಂಡು ಬರೋದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆಗೆ
ಬಳ್ಳಾರಿ ಜೈಲಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ 2 ರಸ್ತೆಗಳೇನಿದೆ, 2 ರಸ್ತೆಗಳ ಬದಿಗಳಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನ ಹಾಕೋದ್ರ ಮೂಲಕ ಸಂಪೂರ್ಣವಾಗಿ ಸಾರ್ವಜನಿಕರ ಓಡಾಟಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಂದ್ರೆ ಪ್ರತಿದಿನವೂ ಸಹಿತ ಈ ಒಂದು ಜೈಲ ಮುಂಭಾಗದ ರಸ್ತೆ ನಿಂತಿದ್ದು ಸಾರ್ವಜನಿಕರನ್ನು ತುಂಬಿ ತುಳುಕ್ತಾ ಇತ್ತು, ಸಾಕಷ್ಟು ಸಂಖ್ಯೆಯಲ್ಲಿ ಜನರ ಓಡಾಟ ಕೂಡ ಇರ್ತಿತ್ತು. ಆದ್ರೆ ಈಗ ದರ್ಶನ್ ಅವರನ್ನ ಕರೆದುಕೊಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ರಸ್ತೆಗೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ. ಇದರಿಂದಾಗಿ ಇಲ್ಲಿ ಸಾರ್ವಜನಿಕರು ಓಡಾಟಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಿನ್ನೆ ಮತ್ತು ಮೊನ್ನೆ ಸಾಯಂಕಾಲದವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಇಲ್ಲಿ ಜಮಾಯಿಸಿ ನಾವು ದರ್ಶನ್ ಅವ್ರನ್ನ ನೋಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಾತೊರ್ತಾ ಇದ್ರು. ಸಾಕಷ್ಟು ನ್ಯೂಸೆನ್ಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ರು ಮತ್ತು ಡಿಬಾಸ್ ಅನ್ನುವಂತ ಹುಚ್ಚುತನದ ಪ್ರದರ್ಶನ ಮಾಡೋದ್ರ ಮೂಲಕ ಒಂದಿಷ್ಟು ಘೋಷಣೆಗಳನ್ನು ಕೂಡ ಕೂಗಿದ್ರು. ಹೀಗಾಗಿ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸವನ್ನ ಪಟ್ಟಿದ್ರು. ಆದ್ರೆ ಇವತ್ತು ರಸ್ತೆ 2 ಬದಿಗಳಲ್ಲಿ ಈಗ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲೇನು ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಜನರಾಗಿರ್ಬೋದು ಬರ್ಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನಿಷೇಧವನ್ನು ಹೇರಲಾಗಿದೆ. ಹೀಗಾಗಿ ಈಗ ಸದ್ಯಕ್ಕೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಸುತ್ತಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮತ್ತೆ ದರ್ಶನ್ ಅವ್ರನ್ನ ಕರೆದುಕೊಂಡು ಬರೋ ಹಿನ್ನೆಲೆಯಲ್ಲಿ ಈಗ 2 ಕಡೆಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಒಂದು ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಎಂಟ್ರಿ ಆಗಬಹುದು, ಮತ್ತೊಂದು ಕಡೆಗೆ ಬೆಂಗಳೂರಿನಿಂದ ಅಂದ್ರೆ ತುಮಕೂರು, ಚಿತ್ರದುರ್ಗ, ಚಳ್ಳಕೆರೆ ಮಾರ್ಗವಾಗಿ ಬರಬಹುದು. 2 ಬದಿಗಳಲ್ಲಿ ಕೂಡ ಈಗ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಖಚಿತ ಮಾಹಿತಿಯ ಪ್ರಕಾರ ಆರೋಪಿ ದರ್ಶನ್ ಅವರನ್ನ ಈಗ ಅಂದ್ರೆ ಅನಂತಪುರ ಮಾರ್ಗವಾಗಿ ಕರೆದುಕೊಂಡು ಬರಲಾಗ್ತದೆ. ಇದಕ್ಕೂ ಕೂಡ ಪ್ರಮುಖ ಕಾರಣವಿದೆ ಅರವಿಂದ್. ಏನಂದ್ರೆ ಒಂದ್ ವೇಳೆ ಕರ್ನಾಟಕದ ಮಾರ್ಗವಾಗಿ ಬರ್ಬೇಕಾದ್ರೆ ಅಂದ್ರೆ ತುಮಕೂರು, ಚಿತ್ರದುರ್ಗ ಮಾರ್ಗವಾಗಿ ಬರ್ಬೇಕಾದ್ರೆ ಕಂಪ್ಲೀಟ್ ಕರ್ನಾಟಕದಲ್ಲಿನೇ ಬರ್ಬೇಕಾಗತ್ತೆ. ಅಲ್ಲಿ ಸಹಜವಾಗಿ ದರ್ಶನ್ ಅವರ ಫ್ಯಾನ್ ಫಾಲೋವರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಬಹುದು ಮತ್ತು ಬೇರೆ ಬೇರೆ ಅಚತುರ ಅನಾಹುತಗಳಿಗೆ ಕಾರಣ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಆಂಧ್ರದ ಮಾರ್ಗವಾಗಿ ಕರೆತರಲಾಗ್ತದೆ. ಆಂಧ್ರ ಮಾರ್ಗವಾಗಿ ಯಾಕೆ ತರ್ತಾ ಇದ್ದಾರೆ ಅಂದ್ರೆ ಕೇವಲ 15% ಪ್ರಯಾಣ ಅಂದ್ರೆ ಜರ್ನಿ ಮಾತ್ರ ಕರ್ನಾಟಕದಲ್ಲಿ ಬರುತ್ತೆ. ಉಳಿದಂತೆ ಎಲ್ಲ ಕೂಡ ಒಂದು 70-80% ಜರ್ನಿ ಏನಿದೆ ಅದು ಕಂಪ್ಲೀಟ್ ಆಂಧ್ರದಲ್ಲಿ ಬರುತ್ತೆ. ಹೀಗಾಗಿ ಅಲ್ಲಿ ಫ್ಯಾನ್ ಫಾಲೋವರ್ಸ್ ಇರೋದಿಲ್ಲ. ಈ ಜಾಗ ಅವರನ್ನ ಯಾವುದೇ ಸಮಸ್ಯೆ ಆಗದ ಇರೋ ನಿಟ್ಟಿನಲ್ಲಿ ನಾವು ಇಲ್ಲಿಗೆ ಬಳ್ಳಾರಿಗೆ ಕರೆತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಒಂದು 40-45 ನಿಮಿಷಗಳಲ್ಲಿ ಆರೋಪಿ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಕರೆತರೋದ್ರ ಮೂಲಕ ಏನು ಹೈ ಸೆಕ್ಯೂರಿಟಿ ಸೆಲ್ ಏನಿದೆ 15 ನಂಬರ್ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಕೂಡ ಬಂಧಿಸಿಡಲಾಗುತ್ತೆ. ಆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಮಾಡಿಕೊಳ್ಳಲಾಗಿದೆ ಅರವಿಂದ್. ಓಕೆ, ಇನ್ನು ದರ್ಶನ್ ಅವ್ರನ್ನ ಕರ್ಕೊಂಡು ಬರೋ ತನಕ ಇಷ್ಟೆಲ್ಲ ವ್ಯವಸ್ಥೆ ಆದರೆ ದರ್ಶನ್ನ ಉಳಿಸುವಂತಹ ಸೆಲ್ಲು ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಸಿದ್ಧತೆ, ಆ ಸೆಲ್ನ ವಿಶೇಷತೆ, ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಅಮರೇಶ್? ಅರವಿಂದ್, ಅಂದ್ರೆ ಈಗೇನು ದರ್ಶನ್ ಅವ್ರನ್ನ ಇರಿಸುವಂತದ್ದು ಹೈ ಸೆಕ್ಯೂರಿಟಿ ಸೆಲ್. ಈ ಹೈ ಸೆಕ್ಯೂರಿಟಿ ಸೆಲ್ಗಳನ್ನ 3 ದಶಕಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಅಂದ್ರೆ ಪಂಜಾಬ್ನ CM ಹತ್ಯೆ ಆರೋಪಿಗಳೇನಿದ್ರು ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಇರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು 30 ಹೈ ಸೆಕ್ಯೂರಿಟಿ ಸೆಲ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಹೈ ಸೆಕ್ಯೂರಿಟಿ ಸೆಲ್ಗಳು ಹೆಚ್ಚಾಗಿ ಬಳಕೆ ಆಗಿರಲಿಲ್ಲ. ಬದಲಾಗಿ 30ರಲ್ಲಿ 11 ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಮಾತ್ರ ಇದೀಗ ಬೆಂಗಳೂರು, ಶಿವಮೊಗ್ಗ, ಮೈಸೂರು ಭಾಗದ 11 ಆರೋಪಿಗಳನ್ನ ಸದ್ಯಕ್ಕೆ ಅಲ್ಲಿ ಇರಿಸಲಾಗಿರುವಂಥದ್ದು. ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ಗಳೇನಿದೆ ಅದು ಈಗ ಬಳ್ಳಾರಿ ಜೈಲಿರ್ತಕ್ಕಂಥ 16 ಬ್ಯಾರಕ್ಗಳೇನಿದೆ ಅದರಲ್ಲಿ ಕೇವಲ ಈಗಾಗಲೇ 9 ಬ್ಯಾರಕ್ಗಳಲ್ಲಿ ಉಳಿದಂತ ಕೈದಿಗಳನ್ನ ಇರಿಸಲಾಗಿದೆ. ಆದ್ರೆ ಆ ಒಂದು ಕೈದಿಗಳನ್ನ ಇರಿಸತಕ್ಕಂಥ ಬ್ಯಾರಕ್ಗೂ ಮತ್ತು ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ಗೂ ಯಾವುದೇ ಕಾರಣಕ್ಕೂ ಲಿಂಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರನ್ನ ಅದೇ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡಲಾಗುತ್ತೆ. ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದ ಸೆಲ್ ಅಲ್ಲಿ ಇರ್ತಕ್ಕಂಥವ್ರನ್ನ ಕೂಡ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಒಂದು ಅಂದ್ರೆ ನೀರು ಕುಡ್ಲಿಕ್ಕೆ ಮಡಿಕೆ, ಅದ್ರ ಜೊತೆಗೆ ಒಂದು ಪ್ಯಾನ್ ಮತ್ತು ಅಟ್ಯಾಚ್ ಬಾತ್ರೂಮ್ ಅನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಸೌಲಭ್ಯಗಳು ಕೂಡ ಅಲ್ಲಿ ಸಿಗೋದಿಲ್ಲ. ಅಂದ್ರೆ ಕೇವಲ ಒಂದು ದಿನಕ್ಕೆ ಅರ್ಧ ಗಂಟೆಯಷ್ಟು ಮಾತ್ರ ವಾಕಿಂಗ್ ಮಾಡ್ಲಿಕ್ಕೆ ಅಂದ್ರೆ ಅವರಾಗ್ಲಿಕ್ಕೆ ಕೇಳ್ಕೊಂಡ್ರೆ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಮತ್ತೆ ಊಟವನ್ನು ಸಹಿತ ಸಾಮಾನ್ಯ ಕೈದಿಗಳಿಗೆ ಕೊಟ್ಟಂತೆ ಕೊಡಲಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಹೈ ಸೆಕ್ಯೂರಿಟಿ ಸೆಲ್ ಅಂದ ಕೂಡಲೇ ಅಲ್ಲಿ ಏನಾದ್ರೂ ಹೆಚ್ಚಿನ ಒಂದಿಷ್ಟು ವ್ಯವಸ್ಥೆಗಳೇನಾದ್ರೂ ಇರ್ಬೋದು ಅಂತ. ಆ ರೀತಿ ಯಾವುದೇ ವ್ಯವಸ್ಥೆಗಳು ಇಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರೋದಿಲ್ಲ. ಬದಲಾಗಿ ಕೇವಲ ಅಲ್ಲಿ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಹೆಚ್ಚುವರಿ CC ಕ್ಯಾಮ್ರಾಗಳು ಇರುತ್ತೆ. ಅದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನು ದರ್ಶನ್ ಅವರ ಭದ್ರತೆಗೋಸ್ಕರ 3 ಜನ ಅಂದ್ರೆ 2 ಸಿಬ್ಬಂದಿಗಳು ಮತ್ತು ಒಬ್ಬರು ASI ನ ನಿಯೋಜನೆ ಮಾಡ್ತಾರೆ. ಅವರಿಗೂ ಕೂಡ ಬಾಡಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂತ ಎಡವಟ್ಟುಗಳು ಬಳ್ಳಾರಿ ಸೆಂಟ್ರಲ್ ಜೈಲ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಒಂದಿಷ್ಟು ನಿನ್ನೆ ರಾತ್ರಿನೇ ಒಂದಿಷ್ಟು ಸಭೆಯನ್ನು ಮಾಡೋದ್ರ ಮೂಲಕ ಈ ರೀತಿಯ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಏನು ಐಷಾರಾಮಿ ಜೀವನವನ್ನ, ವಿಲಾಸಿ ಜೀವನವನ್ನ ನಟ ದರ್ಶನ್ ಅವರು ಮಾಡಿದ್ರು, ಆರೋಪಿ ದರ್ಶನ್ ಅವರು. ಆದ್ರೆ ಆ ರೀತಿಯ ವಿಲಾಸಿ ಜೀವನ, ಐಷಾರಾಮಿ ಜೀವನ, 5 ಸ್ಟಾರ್ ಹೋಟೆಲ್ ರೀತಿಯ ವ್ಯವಸ್ಥೆಗಳು ಇಲ್ಲಿ ಯಾವುದೂ ಕೂಡ ಇರೋದಿಲ್ಲ. ಸಾಮಾನ್ಯ ಕೈದಿಗಳಂತೆ ದರ್ಶನ್ ಅವ್ರನ್ನು ಕೂಡ ಇಲ್ಲಿ ನಡೆಸಿಕೊಳ್ಳಲಾಗುತ್ತೆ. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಇಡೀ ಬಳ್ಳಾರಿಯ ಜೈಲಿನಲ್ಲಿ ಯೋಗ ಸೇರಿದಂತೆ ಬೇರೆ ಬೇರೆ ಏನಾದರೂ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ 385 ಕೈದಿಗಳು ಅದರಲ್ಲಿ ತೊಡಗಿಸಿಕೊಂಡ್ರೆ ಇಲ್ಲಿರ್ತಕ್ಕಂಥ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇದ್ದಂತ ಏನು 11 ಜನ ಕೈದಿಗಳನ್ನ ಒಳಗೊಂಡಂತೆ ದರ್ಶನ್ ಅವರು ಕೂಡ 12ನೇ ಕೈದಿಗಳಾಗಿ ಅಲ್ಲೇ ನಿರ್ತಾರೆ. ಅವ್ರು ಯಾವುದೇ ಕಾರಣಕ್ಕೆ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದ್ರೆ ಅವರು ಒಂದು ವೇಳೆ ಅಲ್ಲಿಗೆ ಹೋದ್ರೆ ಅವರಿಗೆ ಬೇರೆ ಬೇರೆದವರು ಸಂಪರ್ಕ ಕಲಿಸುವುದು ಮತ್ತೆ ಬೇರೆ ಬೇರೆ ಅನಾಹುತಗಳಿಗೆ ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇತರ ಕೈದಿಗಳ ಜೊತೆ ಸಂಪರ್ಕ ಸಾಧಿಸದೇ ಇರೋ ನಿಟ್ಟಿನಲ್ಲಿ ಈಗ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ದರ್ಶನ್ ಅವರನ್ನ ಇಡ್ಲಿಕ್ಕೆ ತೀರ್ಮಾನ ಮಾಡಲಾಗಿದೆ.
ಇರ್ತಕ್ಕಂಥ 385 ಕೈದಿಗಳ ಜೊತೆಗೆ ಸಂಪರ್ಕ ಇರೋದ್ರಲ್ಲಿ ಇರ್ತಕ್ಕಂಥ 11 ಕೈದಿಗಳಂದ್ರೆ ಬಹುತೇಕ ನಟೋರಿಯಸ್ಗಳ ರೀತಿಯಲ್ಲಿ ಇರ್ತಕ್ಕಂಥವ್ರನ್ನ ಮಾತ್ರ ಒಂದು ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡಲಾಗುತ್ತೆ. ಹೀಗಾಗಿ ದರ್ಶನ್ ಅವರು ಇತರ ಕೈದಿಗಳ ಜೊತೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ ವೇಳೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ತಂತ ಒಂದಿಷ್ಟು ರೌಡಿಗಳೇನಿದ್ರು, ಕುಖ್ಯಾತ ರೌಡಿಗಳಿದ್ರು, ಅವ್ರ ಜೊತೆಗೆ ಸಂಪರ್ಕ ಇರ್ತಕ್ಕಂಥ ರೌಡಿಗಳು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರಬಹುದು. ಇದೇ ಕಾರಣಕ್ಕೋಸ್ಕರ ಎಲ್ಲಾ ವಿಚಾರಗಳನ್ನ ಆಲೋಚನೆ ಮಾಡೋದ್ರ ಮೂಲಕ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಏನು ಇಡೀ ದೇಶದಲ್ಲೇ ಕಟು ಮತ್ತು ಕಠಿಣ ಜೈಲು ಅನ್ನುವಂತ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದೀಗ ದರ್ಶನ್ ಅವರನ್ನ ಕರೆತರಲಾಗ್ತಾ ಇದೆ. ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಮಾಡ್ಕೊಳ್ಳಲಾಗಿದೆ. ಆದ್ರೆ ಉಳಿದಿರ್ತಕ್ಕಂಥ ಕೈದಿಗಳ ಜೊತೆಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ದರ್ಶನ್ ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ 15ನೇ ಸೆಲ್ ಏನಿದೆ ಅದರಲ್ಲಿ ಬಹುಶಃ 9 ಗಂಟೆ ಅನ್ನೋಷ್ಟರಲ್ಲಿ ಬಂದ್ರೆ 10 ಗಂಟೆ ಒಳಗಡೆ ಎಲ್ಲಾ ಪ್ರೊಸೀಜರ್ಗಳ ಮುಗಿಸಿ ಅದೇ ಒಂದು ಸೆಲ್ ಅಲ್ಲಿ ಬಂಧಿಸಿಡ್ಲಾಗುತ್ತೆ. ಅರವಿಂದ್, ಅಮರೇಶ್, ಈಗ ಪ್ರಮುಖವಾಗಿ ಯಾಕೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ನನ್ನ ಪ್ರಕಾರ ಜೈಲು ಸಿಬ್ಬಂದಿಗಳಿಗಿರ್ತಕ್ಕಂಥ ಅತಿ ದೊಡ್ಡ ಸವಾಲು ದರ್ಶನ್ ಬಳ್ಳಾರಿ ಜೈಲಿಗೆ ಬಂದ ನಂತರ ಪರಪ್ಪನ ಅಗ್ರಹಾರದಲ್ಲಿ ನಡೆದ ಘಟನೆಗಳು ಅಲ್ಲಿ ಪುನರಾವರ್ತನೆ ಆಗಬಾರ್ದು. ಆ ರೀತಿ ಯಾವ ವೈಭೋಗವೂ ಸಿಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದೇ ಆದರೆ ಸಾಧ್ಯತೆ ಇದೆಯಾ? ಅದನ್ನು ಸವಾಲಾಗಿ ತಗೊಂಡು ಅದನ್ನು, ಯಾಕೆಂದರೆ ಈ ಹಿಂದೆ ಕೆಲವರೆಲ್ಲ ಹೇಳಿದರು ಅಲ್ಲಿದ್ದಂತಹ ಕೈದಿಗಳು ಇಲ್ಲೂ ಅಷ್ಟೇ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅಂತ. ಆ ಥರ ಏನಾದರೂ ಲೂಪ್ ಹೋಲ್ಗಳು ಇದೆಯಾ ಅಂತ? ಅರವಿಂದ್, ಈಗ ಸಾಮಾನ್ಯವಾಗಿ ಈಗ ಏನು 9 ಬ್ಯಾರಕ್ಗಳಲ್ಲಿ ಕೈದಿಗಳಿದ್ರೆ ಅವರೆಲ್ಲರೂ ಕೂಡ ಒಂದೇ ವ್ಯವಸ್ಥೆಯಲ್ಲಿ ಆ ಒಂದು 9 ಬ್ಯಾರಕ್ಗಳಿರ್ತಕ್ಕಂಥ 385 ಕೈದಿಗಳನ್ನ ನೋಡ್ಕೊಳ್ಳಿಕ್ಕೆ ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ. ಆದರೆ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರ್ತಕ್ಕಂಥ ಏನು 11+1 ದರ್ಶನ್ ಅವ್ರನ್ನ ಒಳಗೊಂಡಂತೆ 12 ಜನ ಕೈದಿಗಳೇನಿರ್ತಾರೆ ಅವರನ್ನ ನೋಡ್ಕೊಳ್ಳಿಕ್ಕೆ ಕೇವಲ 6 ರಿಂದ 7 ಜನ ಸಿಬ್ಬಂದಿಗಳು ಮಾತ್ರ ಇಡೀ ಆ ಒಂದು ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ನಿಯೋಜನೆಗೊಂಡಿರ್ತಾರೆ. ಒಂದು ವೇಳೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಅವರ ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಅವರೇ ಇದರಲ್ಲಿ ಅವರಿಂದಲೇ ಲೋಪದೋಷಗಳಾಗಿದೆ ಅನ್ನುವಂಥದ್ದು ಕೂಡ ಸಾಬೀತಾಗುತ್ತೆ. ಹೀಗಾಗಿ ಈ ರೀತಿಯ ಅವಘಡಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಅವರನ್ನ ಈಗ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡಲಾಗಿದೆ. ಅಲ್ಲಿ 3 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾರೆ. ಉಳಿದಂತೆ ಇನ್ನು 11 ಜನ ಏನು ಕೈದಿಗಳಿರ್ತಾರೆ ಅವರು ಕೂಡ ಅದೇ ಒಂದು ಹೈ ಸೆಕ್ಯೂರಿಟಿ ಸೆಲ್ ಇರ್ತಾರೆ. ಹೀಗಾಗಿ ಅಲ್ಲಿ ಬೇರೆ ಕೈದಿಗಳ ಜೊತೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದ್ ವೇಳೆ ಆ ರೀತಿಯ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಂಥವ್ರು ಇಲ್ಲಿ ಭದ್ರತೆಗಿದ್ರು ಇಂಥವ್ರದ್ದೇ ತಲೆದಂಡ ಆಗುತ್ತೆ ಅನ್ನುವಂತ ಒಂದು ಸೆನ್ಸ್ ಕೂಡ ಅವ್ರಿಗಿರುತ್ತೆ. ಹೀಗಾಗಿ ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರಿಗೆ ಸದ್ಯಕ್ಕೆ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ, ಸದ್ಯಕ್ಕೆ ಆ ರೀತಿಯ ವೈಭೋಗದ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಈಗ ಇನ್ನೂ ಬಳ್ಳಾರಿ ರೀಚ್ ಆಗಿಲ್ಲ, ರೀಚ್ ಆಗ್ತಾರೆ 9 ಗಂಟೆ ವೇಳೆಗೆ ರೀಚ್ ಆಗ್ಬೋದು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಬಟ್ ದರ್ಶನನ ಇಡೋದಕ್ಕೆ ಸೆಲ್ಲಿಂದ ಹಿಡಿದು ಕರ್ಕೊಂಡು ಹೋಗತಕ್ಕಂಥದ್ದು ವಿಚಾರದಿಂದ ಹಿಡಿದು ಎಷ್ಟು ರಿಸ್ಕ್ ತಗೊಂಡಿದ್ದಾರೆ ಅನ್ನೋದಕ್ಕೆ ಈ ಎಲ್ಲ ಭದ್ರತೆ ಮತ್ತೊಂದು ಮಗದೊಂದು ಇದೆ ಸಾಕ್ಷಿ.